거. ಕರ್ನಾಟಕ ದಲಿತ ಮಹಿಳಾ ಒಕ್ಕೂಟ ಹಾಗೂ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರ ನೇತೃತ್ವದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಸಹಯೋಗದಲ್ಲಿ ಮಾತೆ ರಮಾಬಾಯಿ ಅಂಬೇಡ್ಕರ್, ಸಾವಿತ್ರಿ ಬಾಯಿ ಪುಲೆಯವರ ಜನ್ಮ ದಿನಾಚರಣೆಯ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಹಿಳಾ ಕಾರ್ಯಕರ್ತರ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ನಡೆಸಲಾಗುವುದು ಎಂದು ಸಂಘಟನೆಯ ವಿಭಾಗ ಸಂಚಾಲಕ ಹಂಪೇಶ್ ಹರಿಗೋಲ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಸಂಘಟನೆಯ ಕಾರ್ಯಕರ್ತರ ನೇತೃತ್ವದಲ್ಲಿ ಸೋಮವಾರ ಹಮ್ಮಿಕೊಂಡ ಆಮಂತ್ರಣ ಬಿಡುಗಡೆ ಹಾಗೂ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿ ಫೆಬ್ರವರಿ 27ರಂದು ಚಿಕ್ಕಬಳ್ಳಾಪುರದ ಕನ್ನಡ ಭವನದಲ್ಲಿ ರಾಜ್ಯ ಸಮಾವೇಶ ನಡೆಯಲಿದೆ. ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಸಮಾವೇಶದಲ್ಲಿ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಅದೇ ರೀತಿಯಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲಾ ಕಾರ್ಯಕರ್ತರು ಸಹ ರಾಜ್ಯದ ಮಟ್ಟದ ಸಮಾವೇಶದಲ್ಲಿ ಭಾಗವಹಿಸಬೇಕೆಂದು ಹೇಳಿದರು. ಪ್ರೊಫೆಸರ್ ಬಿ. ಕೃಷ್ಣಪ್ಪ ಸಂಘಟನೆ ವತಿಯಿಂದ ಕರ್ನಾಟಕ ರಾಜ್ಯ ನಮ್ಮ ರಾಜ್ಯ ಸಂಚಾಲಕರಾದ ಎಂ. ಸೋಮಶೇಖರ್ ಮತ್ತು ಮಹಿಳಾ ಸಂಘಟನೆ ಜಿಲ್ಲಾ ರಾಜ್ಯ ಸಂಚಾಲಕಿಯಾದ ಭಾಗ್ಯಮ್ಮ ನಾರಾಯಣಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಈ ನಡ್ತಕ್ಕಂಥ ರಾಜ್ಯ ಮಟ್ಟದ ಪ್ರಥಮ ದೇಶದಲ್ಲಿರ್ತಕ್ಕಂಥ ರಾಮಬಾಯಿ ಮತ್ತು ನಮ್ಮ ಸಾವಿತ್ರಿ ಬಾಪುಲೆ ಇವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಲು ಇಬ್ಬರು ಒಂದು ಮಹಿಳಾ ಸಂಘಟನೆ ಮತ್ತು ರಾಜ್ಯ ಎಂ. ಸೋಮಶೇಖರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಿದೆ. ಈ ದೇಶದಲ್ಲಿ ಇರ್ತಕ್ಕಂಥ ಏನಪ್ಪ ಅಂದ್ರೆ ಮಹಿಳೆಯರ ಮಾನ ಸ್ಥಾನಮಾನ ಇದೆ. ಅದ್ರ ಜೊತೆಯಲ್ಲಿ ಒಂದು ಹೆಣ್ಣು ತಾನು ಮದುವೆಯಾಗಿ ಹೋದ ಮೇಲೆ ಏನು ಕರ್ತವ್ಯ ಮಾಡಿದ್ದಾರೆ ಆ ಕರ್ತವ್ಯಕ್ಕೆ ಇವತ್ತು ನಾವು ಪುರುಷರು ಮತ್ತು ಮಹಿಳೆಯರು ನಮನ ಸಲ್ಲಿಸಬೇಕಾದ ಕಾರಣ ಏನಂದ್ರೆ ರಾಮಬಾಯಿ ಇವರು ಏನಪ್ಪ ಅಂದ್ರೆ ಅಂಬೇಡ್ಕರ್ ಮದುವೆಯಾದ ನಂತರ ಇವತ್ತು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ರಾಮಬಾಯಿ ಅಂತ ಒಂದು ತ್ಯಾಗಮಯಿ ಇವತ್ತೇನಪ್ಪ ಅಂದ್ರೆ ಇಡೀ ದೇಶದಲ್ಲಿ ಮಹಿಳೆ ಇರ್ತಕ್ಕಂಥ ಯಾರು ಇಲ್ಲ. ಇವತ್ತು ಗಂಡನ ಮದುವೆ ಆದ್ರೆ ಒಂದು ಮಕ್ಕಳಿರಲು ಮತ್ತು ಇನ್ನೊಂದರ ಸಂಸಾರ ನಡೆಸಲು ಇವತ್ತು ಉಪಯೋಗ ಆಗ್ತಾರೆ. ಅಂತ ಮಹಿಳೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಿಕ್ಷಣಕ್ಕಾಗಿ ಒಂದು ಸಂವಿಧಾನಕ್ಕಾಗಿ ಒಂದು ಯಾವುದೇ ತ್ಯಾಗಮಯ ಮಾಡಿದಂಥ ಮಹಾ ಮಹಿಳೆ. ಅದೇ ರೀತಿಯಾಗಿ ಸಾವಿತ್ರಿ ಬಾಪುಲೆ ತನ್ನ ಜೀವನದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಮತ್ತು ಎಲ್ಲ ಪುರುಷರಿಗೆ ವಿದ್ಯಾಭ್ಯಾಸದಲ್ಲಿ ಏನಪ್ಪ ಅಂದ್ರೆ ಇವತ್ತು ಹಿಂದುಳಿದಿದ್ದಾರೆ. ಆ ಹಿಂದುಳಿದಂಥ ವರ್ಗಗಳಿಗೆ ನಾನು ವಿದ್ಯಾಭ್ಯಾಸ ಕಲಿಸಲು ಅಂದಿನ ದಿನಗಳಲ್ಲಿ ಕೆಲವು ರಾಜ ಮಹಾರಾಜರ ಕುತಂತ್ರಿಗಳು ಸಾವಿತ್ರಿ ಬಾಪುಲೆ ಇವರಿಗೆ ಏನಪ್ಪ ಅಂದ್ರೆ ಶಿಕ್ಷಣ ಕಲಿಸಲು ತೊಂದರೆ ಕೊಟ್ಟಿದ್ದ ದಿನದಲ್ಲಿ ಅವರ ತೊಂದರೆಯನ್ನು ನಿಭಾಯಿಸಿಕೊಂಡು ಇವತ್ತು ಒಂದು ಸೀರೆ ಏನಪ್ಪ ಅಂದ್ರೆ ಎಂಡೆ ನಿರ್ವಹಿಸ್ತಿದ್ರು ಶಾಲೆ ಶಿಕ್ಷೆ ಕಲಿಸಕ್ಕೆ ಹೋದಲ್ಲಿ. ಅಂತ ಸೀರೆಯನ್ನು ಬಿಚ್ಚಿ ಇನ್ನೊಂದು ಸೀರೆಯನ್ನು ಉಟ್ಕೊಂಡು ಆ ಕೋಣೆಯಲ್ಲಿ ವಿದ್ಯಾಭ್ಯಾಸ ಮಾಡಲು ತ್ಯಾಗಮಯಿ ಸಾವಿತ್ರಿ ಬಾಪುಲೆ ಅಂತವರ ಮಹಿಳೆಯ ಜಯಂತಿಯನ್ನು ಮಾಡೋದು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಎಂ. ನಾರಾಯಣಸ್ವಾಮಿ ಭಾಗ್ಯಮ್ಮ ನಾರಾಯಣಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ವಿಭಾಗ ಮತ್ತು ಮಟ್ಟದಿಂದ 12 ಜಿಲ್ಲೆ ಬರ್ತವೆ. 12 ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯಿಂದ ಎಲ್ಲ ಜಿಲ್ಲಾ ಸಂಚಾಲಕರು ಮತ್ತು ತಾಲೂಕು ಸಂಚಾಲಕರುಗಳಿಗೆ ನಾನು ಇವತ್ತೇನಪ್ಪ 150ರಿಂದ 200 ಜನವನ್ನು ಆ ಕಾರ್ಯಕ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇರ್ತಕ್ಕಂಥ ಮಹಿಳೆಯರ ಒಂದು ಏನಪ್ಪ ಅಂದ್ರೆ ತ್ಯಾಗ ಮತ್ತು ಏನಪ್ಪ ಅಂದ್ರೆ ಅವರ ಶ್ರೇಯಸ್ಸು ಮತ್ತು ಶ್ರದ್ಧೆ ಭಕ್ತಿ ಮತ್ತು ಇರ್ತಕ್ಕಂಥ ನಮ್ಮ ಮಹಿಳೆಯರು ಯಾವ ಥರ ಇರ್ಬೇಕಂತ ಅವರ ವಿಚಾರ ಸಂಕಿರಣವನ್ನು ನಾವೆಲ್ಲ ಭಾಗವಹಿಸಬೇಕಂತ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಪತ್ರಿಕಾ ಮಾಧ್ಯಮ ಮೂಲಕ ನಾನು ಇವತ್ತು ಹಂಚಿಕೊಳ್ಳಲು ಇಚ್ಛೆ ಬಯಸ್ತೇನೆ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ. ಇದು ಭಾರತದ ಸರ್ವಶ್ರೇಷ್ಠ ನಾಯಕ ವಿಶ್ವಜ್ಞಾನ ಮಹಾವ್ಯಕ್ತಿಯಾದ ಬಾಬಾ ಅಂಬೇಡ್ಕರ್ ಅವರ ಬಹಳ ಸಂಗತಿಯಾಗಿ ಬಾಬಾ ಸಾಹೇಬರ ಜೀವನಕ್ಕೆ ಕಾಲಿಟ್ಟು ಮಾತೆ ಬಾಬಾಯವರ ಅಂಬೇಡ್ಕರ್ ಅವರ ಕಷ್ಟದಲ್ಲಿ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡೋದೇ ತೊಂದರೆ ಆಗುತ್ತಂತೆ ತನ್ನ ಸುಖ ಸಂತೋಷ ದುಃಖ ಅಂದ್ರೆ ಮಹಿಳಾ ಸಂಘಟನೆಯಿಂದ 53 ಮಂದಿ ಮೀಟಿಂಗ್. ಈ ಸಂದರ್ಭದಲ್ಲಿ ಸಂಘಟನೆಯ ಜಿಲ್ಲಾ ಖಜಾಂಚಿ ಯಮನೂರಪ್ಪ ನಾಯಕ ಹುಲಿಹೈದರ, ತಾಲೂಕು ಕಾರ್ಯದರ್ಶಿ ಯಮನೂರಪ್ಪ, ತಾಲೂಕು ಉಪಾಧ್ಯಕ್ಷ ಗೋವಿಂದಪ್ಪ ಸಂಗಾಪುರ, ತಾಲೂಕು ಅಧ್ಯಕ್ಷ ದುರುಗಪ್ಪ ಹೊಸಳ್ಳಿ, ಮಹಿಳಾ ಸಂಘಟನೆ ಜಿಲ್ಲಾಧ್ಯಕ್ಷೆ ಪಾರ್ವತಮ್ಮ ಹರಿಗೋಲ, ಜಿಲ್ಲಾ ಕಾರ್ಯದರ್ಶಿ ಹನುಮಂತಪ್ಪ ಬಳ್ಳಾರಿ ಹಾಗೂ ಇತರರು ಉಪಸ್ಥಿತರಿದ್ದರು.